ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬನ್ನಿ ನಾನಿವತ್ತು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ತಗಡದ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಒಮ್ಮೆಗೆ ನಾವು 5 ಚಪಾತಿ ಚೆನ್ನಾಗಿ ಬೇಯಿಸ್ಬೋದು. 5ರಿಂದ 10 ಚಪಾತಿವರೆಗೂ ಕೂಡ ನಾವು ಬೇಯಿಸ್ಬೋದು. ಮಾಡೋ ಕೈ ಮಾತ್ರ ಫಾಸ್ಟಾಗಿರಬೇಕು. ಆ ರೀತಿ ಇದ್ದರೆ ನೀವು 20 ನಿಮಿಷದಲ್ಲಿ 100 ಚಪಾತಿ ಮಾಡ್ಕೊಬೋದು ನೋಡಿ. ಅಷ್ಟು ಬೇಗ ಬೇಗ ಆಗುತ್ತೆ ಚಪಾತಿ, ತುಂಬಾ ಫಾಸ್ಟಾಗಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಕೂಡ ಮಾಡ್ಕೊಬೋದು. ಪೇಪರ್ ಥರ ಚಪಾತಿ ಬರುತ್ತೆ ನೋಡಿ. ಈ ರೀತಿ ನಿಮಗೂ ಕೂಡ ತಗಡಿದ ಮೇಲೆ ಚಪಾತಿ ಬೇಕಂದರೆ 20ರಿಂದ 30 ನಿಮಿಷದಲ್ಲಿ ನೀವು 100ಕ್ಕಿಂತ ಜಾಸ್ತಿ ಕೂಡ ಚಪಾತಿ ಮಾಡ್ಕೊಬೋದು. ಅಷ್ಟು ಫಾಸ್ಟಾಗಿ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಿದ್ದರೆ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ. ಇಲ್ಲಿ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ವೀಕ್ಷಕರೇ. ಇಲ್ಲಿ ನಾನು ಚಪಾತಿ ಮಾಡೋಕ್ಕಾಗಿ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಇದು ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾದ್ತಾ ಇದ್ದೀನಿ. ಇದು ಚೆನ್ನಾಗಿ ಎಷ್ಟು ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ನಾದ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ನಾದ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಮನೆಯಲ್ಲಿ ಜನರು ಇರ್ತಾರಲ್ಲ ಆ ರೀತಿ ಹಿಟ್ಟು ನಾದ್ಕೋಬೋದು. ಈಗ ನೋಡಿ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಸೇಮ್ ಗೋಧಿ ಹಿಟ್ಟು ನಾದೋ ಥರನೇ ನಾದ್ಕೋಬೇಕು. ಅದಕ್ಕೇನು ಬೇರೆ ಹಿಟ್ಟು ನಾದೋ ಅವಶ್ಯಕತೆ ಇಲ್ಲ. ಚಪಾತಿ ಹಿಟ್ಟು ನಾದ್ಕೊಂಡಿರ್ತೀವಲ್ಲ ಅದೇ ರೀತಿ ಸ್ವಲ್ಪ ಚಪಾತಿ ಹಿಟ್ಟು ಸ್ವಲ್ಪ ನಾವು ಹಿಟ್ಟು ಹಚ್ಚಿ ಲಟ್ಟಿಸುವಾಗ ಸ್ವಲ್ಪ ಗಟ್ಟಿ ತೊಗೋತೀವಿ. ಇದಕ್ಕೆ ಸ್ವಲ್ಪ ಗಟ್ಟಿ ಇರಬಾರ್ದು, ಯಾಕಂದರೆ ಗಟ್ಟಿ ಇದ್ದರೆ ನಾವು ಎಣ್ಣೆ ಹಚ್ಚಿ ಲಟ್ಟಿಸ್ತೀವಲ್ಲ ಸ್ವಲ್ಪ ಚೆನ್ನಾಗಿ ಅದು ಅಗಲವಾಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ತೆಳುವಾಗಿನೂ ಇಲ್ಲ, ಮೀಡಿಯಮ್ ಆಗಿ ಅಂದರೆ ಹಿಟ್ಟು ಚೆನ್ನಾಗಿ ಲಟ್ಟಿಸೋದಕ್ಕೆ ಬರೋಬೇಕಲ್ಲ ಆ ರೀತಿ ಹಿಟ್ಟು ನಾದ್ಕೋಬೇಕಾಗತ್ತೆ. ನಾವು ಎಷ್ಟೇ ಚಪಾತಿ ಮಾಡಿದ್ರೂ ಕೂಡ ಮೇನ್ ಹಿಟ್ಟು ನಾದೋ ಪ್ರೊಸೆಸಿಂಗ್ ಇರುತ್ತಲ್ಲ ವೀಕ್ಷಕರೇ, ಅದು ಕರೆಕ್ಟಾಗಿ ಮಾಡ್ಕೊಂಡ್ವಿ ಅಂದರೆ ಚಪಾತಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂದರೆ ಅಷ್ಟು ಥರ ಮೃದುವಾಗಿ ಕೂಡ ಬಾಯಲ್ಲಿಟ್ಟರೆ ಕರಗೋಗ್ಬೇಕು, ಆ ರೀತಿ ಕೂಡ ಚಪಾತಿ ಬರುತ್ತೆ. ನಾವು ಎಷ್ಟು ಒಂದು ಮಲ್ಲಿಗೆ ಹೂವು ಯಾವ ರೀತಿ ಇರುತ್ತಲ್ವ ಅಷ್ಟು ಚೆನ್ನಾಗಿ ಮೃದುವಾಗಿ ಚಪಾತಿ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಚೆನ್ನಾಗಿ ಕೈಯಿಂದ ಮತ್ತೊಂದು ಸರ್ತಿ ಮ್ಯೂಚಿ ನಾದ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮ್ಯೂಚಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ಮೃದುವಾಗಿ ಚಪಾತಿ ಬರುತ್ತೆ. ನಾವೀಗ ನೋಡಿ ಚೆನ್ನಾಗಿ ಹಿಟ್ಟು ನಾದೋ ಪ್ರೊಸೆಸಿಂಗ್ ಕರೆಕ್ಟಾಗಿ ನಾದ್ಕೊಂಡಿವಿ ಅಂದರೆ ಚಪಾತಿ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ. ಇದು ಹಿಟ್ಟು ನಾದ್ಕೊಂಡಿದ್ದೀನಿ. ನಾನೀಗ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಯಾವುದೇ ಹಿಟ್ಟಿದ್ರೂ ಕೂಡ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ಬೇಕು. 10 ನಿಮಿಷ ಆದಮೇಲೆ ನಾನು ಹಿಟ್ಟು ತೆಗೆದು ನೋಡ್ತಾ ಇರ್ಬೋದು ಚೆನ್ನಾಗಿ ಮೆತ್ತಗಾಗಿರೋದು. ಈಗ ಇದು ಮತ್ತೊಂದು ಸರ್ತಿ ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ಳಿ. ಮೆತ್ತಗಾಗಿರೋ ಹಿಟ್ಟಿಗೆ ಮತ್ತೊಂದು ಸರ್ತಿ ಮೆತ್ತಗೆ ಮಾಡ್ಕೋಬೇಕು. ನಾನು ಹಿಟ್ಟಿಗೆ ಎಣ್ಣೆ ಹಾಕಿಲ್ಲ, ಏನು ಹಾಕಿಲ್ಲ, ಹಾಗೆ ನಾದಿದ್ದೀನಿ. ನೀವು ಎಣ್ಣೆ ಕೂಡ ಹಾಕಿ ನಾದ್ಕೋಬೋದು. ನಾನು ಎಣ್ಣೆ ಹಾಕದೇ ನಾದಿದ್ದೀನಿ. ಚೆನ್ನಾಗಿ ಹಿಟ್ಟು ನೆನೆಯೋದಕ್ಕೆ ಬಿಟ್ಟರೆ ಸೂಪರಾಗಿ ನೆಂದಿ ಬರುತ್ತೆ. ಆಮೇಲೆ ನೋಡಿ ನಾನು ಸಣ್ಣ ಸಣ್ಣ ಉಳ್ಳೆ ಮಾಡ್ತಾಯಿದ್ದೀನಿ. ಸಣ್ಣ ಅಂದರೆ ನೀವು ಚಪಾತಿ ಯಾವ ರೀತಿ ಉಳ್ಳೆ ಮಾಡ್ತೀರಲ್ಲ ಆ ರೀತಿ ಕೂಡ ಮಾಡ್ಕೋಬೋದು. ಸ್ವಲ್ಪ ನಿಮ್ಗೆ ಯಾವ ರೀತಿ ಸ್ವಲ್ಪ ದಪ್ಪ ಬೇಕಾ ಚಪಾತಿ ತೆಳು ಬೇಕಾ ನೋಡಿಕೊಂಡು ನೀವು ಉಳ್ಳೆ ಮಾಡ್ಕೊಳ್ಳಿ. ನಾನು ಒಂದೇ ರೀತಿ ಉಳ್ಳೆ ಮಾಡ್ತಾಯಿದ್ದೀನಿ ನೋಡ್ಬೋದು ಎಲ್ಲನೂ ಕೂಡ, ಯಾಕಂದರೆ ನಾವು ಫಾಸ್ಟಾಗಿ ಚಪಾತಿ ಮಾಡೋರಿದ್ದೀವಿ. ಹಾಗೆ ಒಂದೇ ಸರ್ತಿ 5ರಿಂದ 10 ಚಪಾತಿವರೆಗೂ ಕೂಡ ಬೇಯಿಸ್ಬೋದು. ಆ ರೀತಿ ಚಪಾತಿ ಮಾಡ್ತಾಯಿದ್ದೀನಿ ಇವತ್ತು ನಾನು. ಅಷ್ಟು ಫಾಸ್ಟಾಗಿ ಮಾಡಿಕೊಂಡ್ರೆ ನೀವು ಚಪಾತಿ 20ರಿಂದ 30 ನಿಮಿಷದಲ್ಲಿ 100ಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ಆ ರೀತಿ ಮಾಡ್ಕೊಂಡ್ಬಿಡಿ. ಎಷ್ಟೇ ಜನರು ಮನೇಲಿ ಬರಲಿ ಅವರಿಗೆಲ್ಲರೂ ಕೂಡ ಈ ರೀತಿ ಚಪಾತಿ ಮಾಡಿ ಕೊಡೋರು ಒಬ್ಬರಿದ್ದರೆ ಸಾಕು. ಫುಲ್ಸೆ 100 ಚಪಾತಿಗಿಂತ ಜಾಸ್ತಿನೇ ಮಾಡ್ಬೋದು. ಅಷ್ಟು ನಮಗೆ ಮಾಡುವಾಗ ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಬೇಜಾರಾಗೋದಿಲ್ಲ, ಅಷ್ಟು ಫಾಸ್ಟಾಗಿ ಆಗುತ್ತೆ ಚಪಾತಿ. ಇಲ್ಲಿ ನಾನು ಎಲ್ಲನೂ ಕೂಡ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಕೂಡ ನೋಡಿ ಒಂದು 10 ಉಳ್ಳೆ ಮಾಡಿದ್ದೀನಿ. ನೀವು 10 ಚಪಾತಿ ಹಾಕೋಬೋದು, 20 ಚಪಾತಿ ಹಾಕೋಬೋದು. ಒಂದೇ ಸರ್ತಿ ಬೇಯಿಸ್ತಾ ಹಾಗೆ ತಿರುವಿ ಬೇಯಿಸೋದು ಕೂಡ ಒಂದು ವಿಧಾನ ಇದೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಈಗ ನಾನು 10 ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಕಡೆ ತಗಡ ತೊಗೊಂಡಿರೋದು. ತಗಡದ ಮೇಲೆ ನಾವು ಈ ರೀತಿ ಪೇಪರ್ ಅಂದರೆ ಸ್ವಲ್ಪ ಪ್ಲಾಸ್ಟಿಕ್ ಪೇಪರ್ ಅಂಟಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೌಂಡಾಗಿ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಅಂಟಿಸ್ಕೊಂಡ್ಬಿಡಬೇಕು. ಯಾಕಂದರೆ ತಗಡಕ್ಕೆ ನಾವು ಚಪಾತಿ ಲಟ್ಟಿಸ್ತೀವಲ್ಲ ತಗಡಕ್ಕೆ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ. ಅಂಟ್ಕೊಂಡ್ರೂ ಕೂಡ ಏನು ಪರವಾಗಿಲ್ಲ, ಆಮೇಲೆ ಈಸಿಯಾಗಿ ಚಪಾತಿ ಬಿಟ್ಕೊಂಡು ಬರುತ್ತೆ. ಇಲ್ಲಿ ಒಂದು ಉಳ್ಳೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಈ ರೀತಿ ತಿರುಸ್ತಾ ಲಟ್ಟಿಸ್ತಾ ಹೋಗಿ. ಏನಿಲ್ಲ, ಮಧ್ಯದಲ್ಲೇ ತಗಡ ತಿರ್ಸ್ಬೇಕು ಅಷ್ಟೇ ನೋಡಿ. ತಗಡ ತಿರ್ಸ್ಕೊ ಹೋಗಬೇಕು. ಆಮೇಲೆ ಚಪಾತಿ ರೌಂಡಾಗಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ, ಎಷ್ಟು ಚೆನ್ನಾಗಿ ನೋಡಿ. ಏನಿಲ್ಲ, ಜಾಸ್ತಿ ಏನು ಹಾಡಿಲ್ಲ ನೋಡಿ, ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ. ಚಪಾತಿ ಬಿಟ್ಕೊಂಡು ಕೂಡ ಬರುತ್ತೆ. ಇಲ್ಲಿ ತವಾನ ಬಿಸಿಗೆ ಇಟ್ಕೊಂಡಿದ್ದೆ, ತವಾ ಮೇಲೆ ನಾನು ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಮೃದುವಾಗಿ ಬರುತ್ತೆ, ಪೇಪರ್ ಥರ ಬರುತ್ತೆ ವೀಕ್ಷಕರೇ. ನೋಡಿ ಎಷ್ಟು ಈಸಿಯಾಗಿ ಬಿಟ್ಕೊಳ್ತು, ತುಂಬಾ ತೆಳುವಾಗಿ ಬಂದಿರೋದು. ಈಗ ಅಷ್ಟು ಚೆನ್ನಾಗಿ ಚಪಾತಿ ಒಂದು ಸೈಡ್ ಬೇಯೋದ್ರೊಳಗಡೆ ಇನ್ನೊಂದು ಚಪಾತಿ ಮಾಡ್ಕೋಬೇಕು. ಯಾಕಪ್ಪ ಅಷ್ಟು ಫಾಸ್ಟಾಗಿ ಮಾಡ್ಕೊಂಡ್ರೆ ನಾವು ಒಂದು ಸರ್ತಿಗೆ 10 ಚಪಾತಿ ಮಾಡ್ಕೊಂಡು ಬೇಯಿಸ್ಕೋಬೋದು. ಈಗ ಅಲ್ಲಿ ಇನ್ನೊಂದು ಚಪಾತಿ ಒಂದೇ ಸೈಡ್ ಬೇಯೋದ್ರೊಳಗಡೆ ಇನ್ನೊಂದು ಚಪಾತಿ ಕೂಡ ಲಟ್ಟಿಸಿ ಮತ್ತು ಚಲೋ ಅಂದರೆ ಈ ಸೈಡ್ ಬೆಂದ ಮೇಲೆ ಮತ್ತೆ ತಿರುವು ಹಾಕ್ಕೋಬೇಕು. ತಿರುವು ಹಾಕಿದ ಮೇಲೆ ಇದು ಚಪಾತಿ ಅದ್ರ ಮೇಲೆ ಹಾಕ್ಕೊಳ್ಬೇಕು.
ಸ್ವಲ್ಪ ಕ್ಯಾಮ್ರಾ ದೂರ ಆಗಿರೋದು ವೀಕ್ಷಕರೇ, ಸ್ವಲ್ಪ ನೋಡಿಕೊಂಡು ನೀವು ಕೂಡ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಪ್ಲಾಸ್ಟಿಕ್ ಏನು ಮೆತ್ಕೊಂಡ್ರೂ ಕೂಡ ಪರವಾಗಿಲ್ಲ, ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅದು ಪ್ಲಾಸ್ಟಿಕ್ ಕೂಡ. ಮತ್ತು ಅದ್ರ ಮೇಲೆ ಅಂಟಿಸ್ಕೋಬೋದು ತಗಡಿದ ಮೇಲೆ. ಈಗ ಮತ್ತೊಂದು ಚಪಾತಿ ಮತ್ತೊಂದು ಸರ್ತಿ ಇದೇ ಥರ ಲಟ್ಟಿಸ್ಕೋಬೇಕು. ಜಾಸ್ತಿ ಏನು ಎಣ್ಣೆ ಅಂಟ್ಕೊಳ್ಳೋದೇ ಇಲ್ಲ, ಜಾಸ್ತಿ ಹಚ್ಕೊಳ್ಬಾರ್ದು ಕೂಡ. ಒಂದು ಸರ್ತಿ ಎಣ್ಣೆ ತಗಡಿದ ಮೇಲೆ ಹಚ್ಕೊಂಡ್ವಿ ಅಂದರೆ ಸಾಕಾಗುತ್ತೆ ಎಣ್ಣೆ. ನೋಡಿ, ಇನ್ನೊಂದು ಚಪಾತಿ ನಾವು ತಿರುವು ಹಾಕಿದ್ದೀವಲ್ಲ, ತಿರುವು ಹಾಕಿ ಮತ್ತೆ ಈ ಚಪಾತಿ ಹಾಕಿರೋದು. ಮತ್ತೇನು ಮಾಡಬೇಕು, ಮತ್ತು ಆ ಸೈಡ್ ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಆ ಸೈಡ್ ಕೂಡ ಒಂದು ಸೈಡ್ ಬೆಂದಿರುತ್ತಲ್ವ ಅದ್ರ ಮೇಲೆ ನಾವು ಈ ಚಪಾತಿ ಹಾಕ್ಕೊಳ್ತಾ ಇರೋದು. ಬೆಂದ ಮೇಲೆ ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಈ ಚಪಾತಿ ಹಾಕೋಬೇಕು. ಮತ್ತು ಅದು ಚೆನ್ನಾಗಿ ಚಪಾತಿ ಕೆಳಗಡೆ ಬೆಂದಿರುತ್ತಲ್ವ ಅದು ಮತ್ತೆ ತಿರುವು ಹಾಕಿ ಮತ್ತೆ ಏನು ಲಟ್ಸಿರ್ತೀವಲ್ಲ ಆ ಚಪಾತಿ ಮತ್ತೆ ಅದ್ರ ಮೇಲೆ ಹಾಕ್ಕೋಬೇಕು. ಇದೇ ಮೇನ್ ಪ್ರೊಸೆಸಿಂಗ್ ಮಾಡೋದು ನೋಡಿ. ಏನೋ ಒಂದು ಸೈಡ್ ಬೆಂದ ಮೇಲೆ ಈ ಚಪಾತಿ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿದು ಒಂದು ಸೈಡ್ ಬೆಂದ ಆದಮೇಲೆ ಮತ್ತೆ ತಿರುವು ಹಾಕಬೇಕು ಮತ್ತೊಂದು ಚಪಾತಿ. ಇದೇ ಥರ ನೀವು 10ರಿಂದ 20 ಚಪಾತಿವರೆಗೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು. ಇಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಒಂದು ಸೈಡ್ ಒಂದು ಹಬೆ ಮೇಲೆ ಚೆನ್ನಾಗಿ ಒಂಥರ ಬಾಯಲ್ಲಿಟ್ಟರೆ ಮೃದುವಾಗಿರುತ್ತೆ ಚಪಾತಿ, ಅಂದರೆ ಅಷ್ಟು ಮೃದುವಾಗಿರುತ್ತೆ ಚಪಾತಿ. ನೀವು ಕೂಡ ವಿಧಾನವಾಗಿ ಟ್ರೈ ಮಾಡಿ. ಹಬೆ ಮೇಲಿನ ಚಪಾತಿ ಅಂತಾರೆ ನಮ್ಮ ಕಡೆ, ತಗಡಿದ ಮೇಲೆ ಚಪಾತಿ ಅಂತೀವಲ್ಲ, ಈ ರೀತಿ ಸೂಪರಾಗಿರುತ್ತೆ ಚಪಾತಿ. ಏನು ಹೇಳ್ಬಿಡು, ಅಷ್ಟು ಚೆನ್ನಾಗಿರುತ್ತೆ. ಪೇಪರ್ ಥರ ಇರುತ್ತೆ ನೋಡಿ ಚಪಾತಿ. ಸೇಮ್ ಒಂದು ಸೈಡ್ ಬೆಂದ ಮೇಲೆ ಚಪಾತಿ ತಿರುವು ಹಾಕ್ಕೊಳ್ಳೋದು, ಲಟ್ಸಿರೋ ಚಪಾತಿ ಬೆಂದಿರುತ್ತಲ್ವ ಆ ಸೈಡ್ ಮೇಲೆ ಹಾಕೋಬೇಕು. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಸೈಡ್ ಹಬೆಯಲ್ಲಿ ಬೆಂದಿರುತ್ತೆ ಚಪಾತಿ ಒಳಗಡೆ ತನಕ. ಸ್ವಲ್ಪ ಕೂಡ ಕಚ್ಚಾ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಚಪಾತಿ. ನೋಡಿ, ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಚಪಾತಿ ಫುಲ್ಸ್ ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ. ಮತ್ತು ನಾವು ಎಲ್ಲನೂ ಕೂಡ ಚಪಾತಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಹಾಕಿ ಮತ್ತೊಂದು ಸರ್ತಿ ಒಂದು 10ರಿಂದ 15 ಚಪಾತಿ ಆದಮೇಲೆ ತಿರುವಿ ಬೇಯಿಸ್ಕೊಂಡು ಮತ್ತೆ ತೆಗಿಬೋದು. ತೆಗೆದು ಮತ್ತೊಂದು ಸರ್ತಿ ಇದೇ ಥರ 10 ಚಪಾತಿ ಆಗೋವರೆಗೂ ಮತ್ತೊಂದು ಸರ್ತಿ ಇದೇ ಮಾಡ್ತಾ ಹೋಗಬೇಕು. ಮತ್ತು 10 ಚಪಾತಿ 15 ಚಪಾತಿ ಆದಮೇಲೆ ತೆಗಿಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಚಪಾತಿ ಒಳಗಡೆ ತನಕ ಬೆಂದಿರೋದಂತ. ಈ ರೀತಿ ಮಾಡಿಕೊಂಡು ನೀವು ಕೂಡ ಚಪಾತಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಇದು. ಈ ಚಪಾತಿ ಬೆಂದಿದೆ ಅಲ್ವಾ, ತೆಗೆದು ನೋಡಿ ಒಂದು ತಟ್ಟೆಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಳಗಡೆ ತನಕ ಒಂದು ಹಬೆಯಲ್ಲಿ ಬಂದಿರುತ್ತಲ್ವ, ಸೂಪರಾಗಿ ಬಂದಿರುತ್ತೆ ಸ್ನೇಹಿತರೆ, ವೀಕ್ಷಕರೇ. ನೀವೂ ಕೂಡ ಈ ರೀತಿ ಚಪಾತಿ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ನನ್ನ ರೆಸಿಪಿ ಪೂರ್ತಿ ನೋಡಿಕೊಂಡು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.